ಅದೃಷ್ಟವಂತರಿಗೆ ಮಾತ್ರ ಕಾರ್ತಿಕ ಮಾಸ 2025ರಲ್ಲಿ ಈ ಕನಸುಗಳು ಬೀಳುತ್ತದೆ. ಕಾರ್ತಿಕ ಮಾಸದಲ್ಲಿ ಕೆಲವೊಂದು ಕನಸುಗಳನ್ನು ನೋಡುವುದು ಮಂಗಳಕರ ಹಾಗೂ ಶುಭವೆಂದು ಹೇಳಲಾಗುತ್ತದೆ. ಸ್ವಪ್ನಶಾಸ್ತ್ರವು ಇಂತಹ ಕನಸುಗಳನ್ನು ಶುಭವೆಂದು ವಿವರಿಸುತ್ತದೆ. 2025ರ ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ಕನಸುಗಳನ್ನು ನೋಡಿದರೆ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ, ಕಾರ್ತಿಕ ಮಾಸದ ಯಾವೆಲ್ಲ ಕನಸುಗಳು ಶುಭ ಹಾಗೂ ಮಂಗಳಕರವಾಗಿದೆ. ಕನಸು ಪ್ರತಿಯೊಬ್ಬರಿಗೂ ಬೀಳುತ್ತದೆ, ಆದರೆ ಅವುಗಳು ನೀಡುವ ಅರ್ಥ ಭಿನ್ನವಾಗಿವೆ. ಈ ಕನಸುಗಳ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಾಗಿ ಸ್ವಪ್ನಶಾಸ್ತ್ರವನ್ನು ಆಯ್ದುಕೊಳ್ಳುತ್ತೇವೆ. ಕನಸುಗಳು ಬಿದ್ದಿರುವ ದಿನಗಳಿಗೆ ಅನುಗುಣವಾಗಿ, ಸಮಯಕ್ಕೆ ಅನುಗುಣವಾಗಿ ಅವುಗಳು ವಿಭಿನ್ನವಾದ ಅರ್ಥವನ್ನು ನೀಡುತ್ತದೆ. ಇಲ್ಲಿ ಕೆಲವೊಂದು ಕನಸುಗಳ ಬಗ್ಗೆ ಹೇಳಲಾಗಿದೆ. ಈ ಕನಸುಗಳನ್ನು ಕಾಣುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ ನೀವು ಈ ಕನಸುಗಳನ್ನು ಕಾರ್ತಿಕ ಮಾಸದಲ್ಲಿ ಕಾಣುವುದು ವಿಶೇಷವಾದ ಪ್ರಯೋಜನಗಳನ್ನು ನೀಡುತ್ತದೆ. ಇಂತಹ ಕನಸುಗಳು ನಮ್ಮ ಸಂತೋಷದ ಸಮಯದ ಆರಂಭವಾಗಿದೆ, ಶುಭ ಸುದ್ದಿ ಬರಲಿದೆ, ಸಂಪತ್ತಿನ ಆಗಮನವಾಗುವುದರ ಎಂಬುದರ ಸೂಚನೆಯಾಗಿದೆ. ಕಾರ್ತಿಕ ಮಾಸದಲ್ಲಿ ಈ ಕನಸುಗಳು ಬಿದ್ದರೆ ಯಾವ ಶುಭ ಸೂಚನೆ ನೀಡುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಕನಸಿನಲ್ಲಿ ಮಳೆ ಬೀಳುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಮಳೆಯನ್ನು ನೋಡುವುದು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಆ ವ್ಯಕ್ತಿಯು ಶೀಘ್ರದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಹೆಚ್ಚುವರಿಯಾಗಿ, ಹಿಂದೆ ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡಿದ್ದರೆ ಅದರಿಂದ ಲಾಭವಾಗುವುದು ಎಂಬುದನ್ನು ಇದು ಸಂಕೇತಿಸುತ್ತದೆ. ಮಳೆಯ ಕನಸು ಎಂದರೆ ಒಬ್ಬ ವ್ಯಕ್ತಿಯು ಶೀಘ್ರದಲ್ಲೇ ಉತ್ತಮ ಜೀವನ ಸಂಗಾತಿಯನ್ನು ಅಥವಾ ತನ್ನಿಷ್ಟದ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಅರ್ಥ. ಎರಡನೆಯದಾಗಿ, ಕನಸಿನಲ್ಲಿ ಕುದುರೆ ಸವಾರಿ. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕುದುರೆ ಸವಾರಿ ಮಾಡುವುದನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅವನು ಎಲ್ಲಾದರೂ ಹಣವನ್ನು ಕಳೆದುಕೊಂಡಿದ್ದರೆ ಅದನ್ನು ಮರಳಿ ಪಡೆಯುತ್ತಾನೆ ಎಂಬುದಾಗಿದೆ. ಆತನನ್ನು ಯಶಸ್ಸು ಹುಡುಕಿಕೊಂಡು ಬರಬಹುದು. ಆತನಲ್ಲಿನ ಆತ್ಮವಿಶ್ವಾಸ ವೃದ್ಧಿಯಾಗುವುದು. ಹಣಕಾಸಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುವುದು. ಆತನು ವ್ಯವಹಾರದಲ್ಲಿ ಲಾಭವನ್ನು, ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯಬಹುದು. ಕುದುರೆಯ ಮೇಲೆ ಕುಳಿತಂತೆ ಕನಸು ಬೀಳುವುದು ಎಷ್ಟು ಶುಭವೋ, ಕುದುರೆಯಿಂದ ಬೀಳುವಂತೆ ಕನಸು ಬೀಳುವುದು ಕೂಡ ಅಷ್ಟೇ ಕೆಟ್ಟ ಕನಸಾಗಿದೆ. ಮೂರನೆಯದಾಗಿ, ಕನಸಿನಲ್ಲಿ ಬಿಳಿ ಬಣ್ಣದ ಆನೆ. ಕಾರ್ತಿಕ ಮಾಸದ ಸಮಯದಲ್ಲಿ ಮಾತ್ರವಲ್ಲ, ಯಾವುದೇ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಆನೆಯನ್ನು ನೋಡಿದರೆ ಅದು ಶುಭ ಸೂಚನೆಯಾಗಿದೆ. ಕನಸಿನಲ್ಲಿ ಬಿಳಿ ಆನೆಯನ್ನು ನೋಡಿದರೆ ನಿಮ್ಮ ರಾಜವೈಭೋಗದ ಜೀವನ ಆರಂಭವಾಗಿದೆ ಎಂದು ಅರ್ಥ. ನೀವು ರಾಜನಂತೆ ಜೀವನ ಸಾಗಿಸುತ್ತೀರಿ ಎಂಬುದನ್ನು ಇದು ಸೂಚಿಸುತ್ತದೆ. ಇದು ಹಠಾತ್ ಧನಾಗಮನದ ಅಥವಾ ಧನಲಾಭದ ಸೂಚನೆಯನ್ನು ನೀಡುತ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಮತ್ತು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಹೇಳುತ್ತದೆ. ಕನಸಿನಲ್ಲಿ ಬಿಳಿ ಆನೆಯನ್ನು ನೋಡುವುದು ಎಂದರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ಶ್ರೀಮಂತನಾಗಲಿದ್ದಾನೆ ಎಂದು ಅರ್ಥ. ನಾಲ್ಕನೆಯದಾಗಿ, ಕನಸಿನಲ್ಲಿ ಮರ ಹತ್ತುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕನಸಿನಲ್ಲಿ ಮರವನ್ನು ಹತ್ತುತ್ತಿರುವುದು ನೋಡಿದರೆ ಅದನ್ನು ಶುಭ ಸೂಚನೆ ನೀಡುವ ಕನಸೆಂದು ಹೇಳಲಾಗುತ್ತದೆ. ಇದರ ಅರ್ಥ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದಾಗಿದೆ. ಅಂತಹ ಕನಸುಗಳು ಜೀವನಕ್ಕೆ ಶುಭ ಚಿಹ್ನೆಗಳನ್ನು ನೀಡುತ್ತದೆ. ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ, ವೃತ್ತಿ ಮತ್ತು ವ್ಯವಹಾರದಲ್ಲಿ ತ್ವರಿತವಾಗಿ ಪ್ರಗತಿಯನ್ನು ಸಾಧಿಸುವ ಸೂಚನೆಯಾಗಿದೆ. ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುವುದಾಗಿದೆ. ಐದನೆಯದಾಗಿ, ಕನಸಿನಲ್ಲಿ ರಕ್ತಪಾತ. ಕನಸಿನಲ್ಲಿ ರಕ್ತಪಾತವನ್ನು ನೋಡುವುದು ಭಯಾನಕವೆನಿಸಬಹುದು, ಅಯ್ಯೋ ಎನಿಸಬಹುದು. ಆದರೆ ವಾಸ್ತವದಲ್ಲಿ ಅಂತಹ ಕನಸುಗಳು ಹೆಚ್ಚು ಶುಭ ಸೂಚನೆಯನ್ನು ನೀಡುವುದಾಗಿರುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ರಕ್ತವನ್ನು ನೋಡುವುದು ಎಂದರೆ ಸಂಪತ್ತನ್ನು ಗಳಿಸುವ ಸೂಚನೆಯಾಗಿದೆ. ಸಿಲುಕಿಕೊಂಡ ಹಣವು ಇದ್ದಕ್ಕಿದ್ದಂತೆ ಬಿಡುಗಡೆಯಾಗುತ್ತದೆ ಮತ್ತು ಶೀಘ್ರದಲ್ಲೇ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವಿರಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.